ನಾ ಶಾಬಾಜರ್ಗೆ ಹೋಗಿದ್ದೆ ಎದ್ರ ಸಲುವಾಗಿ ಅಂತ ಹೇಳಿದ್ರೆ ನಂದು ಟೆಂಪಲ್ ವಿಡಿಯೋ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಶಾಬಾಜರ್ ಒಳಗೆ ಇರುವಂಥ ಒಂದು ಮಹಾದೇವ್ ಟೆಂಪಲ್ ಅಂತ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ, ಹರರ್ ಮಹಾದೇವ್ ಅಂತ ಹೇಳಿ ಇದು ಸ್ಟಾರ್ಟ್ ಮಾಡಿದ ಶೋ. ಅದರಿಂದ ನನಗೆ ಎಷ್ಟು ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಿನಿ ಅಂತ ನಾನು ಅನ್ಕೋತೀನಿ. ನಾ ದೇವ್ರ ದರ್ಶನ ಮಾಡಿಕೊಂಡು ನಿಮಗೂ ಮಾಡಿಸ್ಬೇಕಂತೇಳಿ ಬಂದಿದ್ದೆ. ನಾ ಹೋಗಿದ್ದು ಶ್ರಾವಣದಾಗ ಆಗೋದ್ರಲ್ಲಿಂದ ಅವಾಗ ಭಾಳಷ್ಟು ನೀರು ಇದ್ದು ಇದರ ಎಲ್ಲ ಎಲ್ಲ ಬಾವಿ ತುಂಬಿ ಪೂರ ನೀರು ಎಲ್ಲ ದೇವಸ್ಥಾನ ಒಳಗೆ ಅಲ್ಲಿ ಎಲ್ಲ ಲಿಂಗ ಮುಳುಗೋಷ್ಟು ನೀರು ಇದ್ದು. ಬಟ್ ಪ್ರೆಸೆಂಟ್ ಹೆಂಗದ ಅಂತ ಹೇಳಿದ್ರೆ ಬ್ಯಾಸಿಗೆ ಭಾಳಷ್ಟು ಬಿಸಿಲು ಇರೋದ್ರಲ್ಲಿಂದ ಬಾವಿ ಒಳಗೆ ನೀರು ಕೆಳಗೆ ಹೋಗಿ ಗುಡಿ ಒಳಗೆ ನೀರು ಇಲ್ಲ. ಬಟ್ ಈಗ ನಾ ಹೋಗಿದ್ದ ಟೈಮ್ನಾಗ ನೀರು ಇದು ವಿಡಿಯೋ ಟೈಮ್ನಾಗ ಮಾಡಿದ ಇದು ನೋಡ್ರಿ ಮಹಾದೇವ ಟೆಂಪಲ್ ಭಾಳಷ್ಟು ಪುರಾತನವಾದಂಥ ದೇವಸ್ಥಾನವಾದಂಥ ಇದು ಏನು ನೋಡುತ್ತಿರಲ್ಲ ಲಿಂಗ ಉದ್ಭವ ಲಿಂಗ ಅದ ಅಂತ ಯಾರೂ ಸ್ಥಾಪನೆ ಮಾಡಿದಲ್ಲ ತಾನೇ ಉದ್ಭವ ಲಿಂಗ ಆಗಿದಂಥ ಒಂದು ಲಿಂಗ ನೋಡುತ್ತಿರಲ್ಲ ಕಾಣಿಸ್ತಾ. ಈ ಶಿವ ಪರಮಾತ್ಮ ಧ್ಯಾನ ಮಾಡಿದ್ರೆ ಯಾವುದು ಸುಳ್ಳಾಗಂಗಿಲ್ಲ. ನಾನೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಅವತ್ತಿನಿಂದ ನಾ ಕಂಟೆಂಟ್ ಅಂತ ಏನೋ ಇದ್ರೆ ಕಂಟೆಂಟ್ ಇದ್ದಿಲ್ಲ. ದೇವಸ್ಥಾನ ವಿಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಮಾಡಬೇಕು ನಿಮಗೂ ಮಾಡಿಸ್ಬೇಕಂತ ಕಂಟೆಂಟ್ ಇದ್ದಿಲ್ಲ. ನಾ ದೇವ್ರದ್ದು ಭಕ್ತಿನಿಂದ ಹರರ್ ಮಹಾದೇವ ಅಂತ ಹೇಳಿ ಮಾಡಿದ ಅಂಥ ವಿಡಿಯೋ ಅಷ್ಟೊಂದು ಪ್ರೀತಿ ಗಳಿಸಿದ್ದು ನಾ ಕನಸು ಮನಸ್ಸನ್ನ ಕಂಡಿರಲಿಲ್ಲ. ಶಿವ ಧ್ಯಾನ ಮಾಡಿದ್ರೆ ನನಗೆ ಫಲ ಸಿಗ್ತದೆ. ನಾನು ಕನಸು ಮನಸ್ಸನ್ನ ಅಂದ್ಕೊಂಡಿಲ್ಲ. ನಾ ಜೊತೆ ಕರೆ ಆದಾಗ ಶೋ ನಾ ಒಂದು ಹೇಳೋದು ಯಾವುದೇ ಕೆಲಸ ಮಾಡಿದ್ರು ಕೂಡ ಮನಸ್ಸಿನಿಂದ ಮಾಡಿರಿ, ಪ್ರೀತಿಯಿಂದ ಮಾಡಿರಿ. ಯಾವುದೂ ಕಾಟಾಚಾರಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಫೇಮಸ್ ಆಗಬೇಕಂತ ಕಾರಣದಿಂದ ಮಾಡಬೇಡ್ರಿ. ಧನ್ಯವಾದಗಳು. ಓ ನಮಃ ಶರಣ ಶರಣಾರ್ಥಿ.